ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಅವರ ಆತ್ಮೀಯರಾಗಿರುವಂತಹ ಬಸವರಾಜ್ ಅವರು ತೀರ್ಪು ಹೊರಬಿದ್ದ ನಂತರ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇದೊಂದು ನಾನು ಈಗಲೇ ಬೆಳಗ್ಗೆನೆ ಹೇಳಿದ್ದೆ, ಈ ಒಂದು ಹೋರಾಟದಲ್ಲಿ ನಾವು ಗೆಲ್ತೇವೆ. ಇದು ಯಾರ್ಯಾರೋ ಸತ್ಯದ ಪರವಾಗಿ ಧ್ವನಿ ಎತ್ತಿದ್ರು, ಅವ್ರ ಧ್ವನಿ ಹತ್ತಿಕ್ಕುವಂತ ಕೆಲಸವೇನು ಮಾಡಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂತ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯ ತೋರಿಸಿಕೊಟ್ಟಿದೆ. ಯಾರು ಶಕ್ತಿಯಿಂದ, ಹಣಬಲದಿಂದ, ರಾಜಕೀಯ ಶಕ್ತಿಯಿಂದ ನಾವು ಏನಾದರೂ ಮಾಡಿದ್ರು ಸಹ ಅದನ್ನ ನಾವು ಮುಚ್ಚಿ ಹಾಕಬಹುದು, ಪೊಲೀಸರನ್ನು ಉಪಯೋಗಿಸಿಕೊಂಡು ಎಲ್ಲವನ್ನು ಮುಚ್ಚಿ ಹಾಕಬಹುದು ಅಂತ ಯಾರು ಇವತ್ತು ಒಂದು ಸೆಟಪ್ ಅನ್ನು ಮಾಡಕ್ ಹೋಗಿದ್ರು ಅವ್ರೆಲ್ರಿಗೂ ಹಿನ್ನಡೆ ಆಗಿದೆ. ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ. ಯಾವ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳ ಮಾತನ್ನು ಕೇಳಿದ್ದು ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೂ ಕೂಡ ಇವತ್ತು 1ರಿಂದ ಆರೋಪಿ ನಂಬರ್ 2ರಿಂದ 19ರವರೆಗೂ ಎಲ್ಲರಿಗೂ ಕೂಡ ಶಿಕ್ಷೆ ಆಗಿದೆ. ಎರಡು ಜನರಿಗೆ ಅಕ್ಯೂಟಲ್ ಆಗಿದ್ದಾರೆ. ಅದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಯಾವ ಆಧಾರದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಅವರ ಮೇಲೆ ಇದ್ದಂತ ಆರೋಪಗಳು ಸಾಕ್ಷಿಗಳಿಗೆ ಸಿಕ್ಕಿತ್ತು ಸರ್. ಬಹಳಷ್ಟು ಸಾಕ್ಷಿಗಳಿದಾವೆ, ಅದು ನಾಳೆ ಗೊತ್ತಾಗುತ್ತೆ ಸರ್. ಅದು ಮತ್ತೆ ಇವತ್ತುವರೆ ಅವರ ಆರೋಪಿ ಅವರು ಅಪರಾಧಿಗಳು ಹೌದು ಅಲ್ಲೋ ಅನ್ನೋದನ್ನಷ್ಟೇ ಮಾತ್ರ ಕೋರ್ಟ್ ಹೇಳಿದೆ. ಅವ್ರು ಎಲ್ಲರೂ ಅಪರಾಧಿಗಳಂತ ಹೇಳಿದ್ದಾರೆ. ನಾನು ತಮ್ಮ ಮೂಲಕ ಹೇಳಕ್ ಇಷ್ಟೇ ಬಯಸ್ತೀನಿ, ಈ ಒಂದು ಪ್ರಕರಣದ ಹೋರಾಟಕ್ಕೆ ನಮ್ಗೆಲ್ಲರೂ ಬೆಂಬಲ ನೀಡಿದಂತ, ವಿಶೇಷವಾಗಿ ಧಾರವಾಡದಲ್ಲಿ ಸಮಾನ ಮನಸ್ಕ ಹೋರಾಟಗಾರರು ಯಾರ್ಯಾರು ನಮಗೆ ಬೆಂಬಲ ನೀಡಿದ್ರು ಅವ್ರಿಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ ಬಯಸ್ತೀರಿ. ಅದರಲ್ಲೂ ಕೂಡ ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಒಂದು ಪ್ರಕರಣವನ್ನ ನಾವು ಹೋರಾಟ ಮಾಡಬೇಕು, ಇದರ ನೈಜ ಆರೋಪಿಗಳು ಬಂಧನ ಆಗಬೇಕು ಅಂತ ಹೇಳಿ ನಾವು ಧ್ವನಿ ಎತ್ತಿದಾಗ ಎಲ್ಲ ಮಾಧ್ಯಮದವರು ಕೂಡ ನಮ್ಮ ಸಹಕಾರಕ್ಕೆ ನಿಂತುಕೊಂಡ್ರು, ನಮ್ಗೆ ಸಾಥ್ ಕೊಟ್ಟರು. ಹೀಗಾಗಿ ತಮಗೂ ಕೂಡ ಹೃದಯಪೂರ್ವಕ ನೋಡಿ ಮೇಡಮ್, ಕೊಲೆ ಪ್ರಕರಣಗಳಲ್ಲಿ ಯೂಶುವಲಿ ಆಗಿ 14 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗೋದಿಲ್ಲ. ಆದ್ರೂ ನಾಳೆ ನೋಡಬೇಕು, 10 ವರ್ಷ ಮೇಲ್ಪಟ್ಟು 14 ವರ್ಷದ ಒಳಗಡೆ ಶಿಕ್ಷೆ ಆಗಬಹುದು ಅಂತ ನಮಗಿದೆ. ನಾವು ಬಯಸ್ತೇವೆ ಇಂತಹ ಒಂದು ಹೀನ ಕೃತ್ಯ ಮಾಡಿದವರಿಗೆ ಜೀವಾವಧಿ ಶಿಕ್ಷೆ ಆಗ್ಲಿ ಅಂತ ನಾವು ಬಯಸ್ತೇವೆ. ನಾಳೆ ಕೋರ್ಟ್ ಅದು ಗೊತ್ತಾಗಿಲ್ಲ ಸರ್, ಯಾವ ಮಾನದಂಡ ಅಂತ ನಾಳೆ ಗೊತ್ತಾಗುತ್ತೆ ಸರ್. ತಾವೇ ಕೂಡ ತಮ್ಮ ಮಾಧ್ಯಮದಲ್ಲಿ ಅದನ್ನೆಲ್ಲವೂ ಕೂಡ ತಾವು ತೋರಿಸಿದ್ದೀರಿ. ಸಾಕ್ಷಿಗಳ ಮೇಲೆ ಯಾವ ತರ ಪ್ರಭಾವ ಬೀರಿದ್ರಿಂದಾಗಿ ಯಾರ್ಯಾರು ಬೇಲ್ಗಳು ಕ್ಯಾನ್ಸಲ್ ಆಯಿತು. ಅದರಲ್ಲಿ ನೋಡುವ ವಿನಯ್ ಕುಲಕರ್ಣಿ ಅವರು, ಅವ್ರ ಮಾವ ಚಂದ್ರಶೇಖರ್ ಇಂಡಿ ಅವರು, ಆರೋಪಿ ನಂಬರ್ 9 ಅಶ್ವಥ್ ರವರು, ಇವರೆಲ್ಲರ ಬೇಲ್ ಕ್ಯಾನ್ಸಲ್ ಆಯಿತು, ಜೈಲಿಗೆ ಹೋದ್ರು, ಮತ್ತೆ ಬೇಲ್ ತಗೊಂಡು ವಾಪಸ್ ಬಂದ್ರು. ತಮ್ಮ ಮಾಧ್ಯಮಗಳಲ್ಲಿ ಎಲ್ಲ ತೋರಿಸಿದ್ದೀರಿ. ಸೊ ಇದರಲ್ಲಿ ಎಲ್ಲಾ ಡ್ರಾಮಾಗಳು ಕೂಡ ಆಗಿದೆ. ಈ ಒಂದು ಯೋಗೇಶ್ ಗೌಡರ ಕೊಲೆ ಪ್ರಕರಣವನ್ನ ಹತ್ತಿಕ್ಕುವ ಮೂಲಕ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜರಾಗಿ ಮೆರಿಬೇಕು ಅಂತ ಯಾರು ಹೊರಟಿದ್ರು ಅವ್ರೆಲ್ರಿಗೂ ಕೂಡ ಇವತ್ತು ಕಾನೂನಿನ ಮೂಲಕ ಉತ್ತರ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಸರ್, ಭರವಸೆ ಇದ್ದಿದ್ದರಿಂದಲೇ ನಾವು ಪ್ರಕರಣವನ್ನು ಸಿಬಿಐ ಕೊಡಬೇಕು ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ವಿ. ಸಿಬಿಐ ಹೋದ್ರೆ ಮಾತ್ರ ನಮಗೆ ನ್ಯಾಯ ಸಿಗಕ್ಕೆ ಸಾಧ್ಯ ಅಂತ ಹೋರಾಟ ಮಾಡ್ತಾ ಇದ್ವಿ. ಸಿಬಿಐದವರು, ವಿಶೇಷವಾಗಿ ಸಿಬಿಐ ತನಿಖಾ ತಂಡ ಏನಿತ್ತು, ಶ್ರೀ ರಾಕೇಶ್ ರಂಜನ್ ಅವರ ನೇತೃತ್ವದ ತಂಡ, ಅವರ ನೇತೃತ್ವದಲ್ಲಿ ಸಮೀವುಲ್ಲಾ ಅಂತ, ಬಸವರಾಜ್ ಅಂತ, ರಮೇಶ್ ಅಂತ ಏನು ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್ಗಳಿದ್ರು, ರಾಕೇಶ್ ರಂಜನ್ ಅವರು ಬಹಳ ಅತ್ಯುತ್ತಮವಾದಂತಹ ಕೆಲಸವನ್ನು ಮಾಡಿ ಚಾರ್ಜ್ ಶೀಟ್ ಅನ್ನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆದ ಮೇಲೆ ಕೋರ್ಟ್ ಅಲ್ಲಿ ಅವಾಗಿನ SPP ಶ್ರೀ ಗಂಗಾಧರ್ ಶೆಟ್ಟರು ಬಹಳ ಚೆನ್ನಾಗಿ ಅದನ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಅದನಂತರ ಬಂದಂತಹ ಸಿಬಿಐ